ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಸರ್. ನೀವು ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಸರ್. ನಾನಿವತ್ತು ನಿಮಗೆ ಎಕ್ಸಾಮ್ ಮಾಡ್ತೀನಂತ ಹೇಳಿದ್ದೀನಿ, ನೆನಪಿದೆ ತಾನೇ? ಎಲ್ಲರೂ ರೆಡಿನಾ ಎಕ್ಸಾಮ್ ಬರೆಯೋಕೆ? ಅಯ್ಯೋ ಗುಂಡ, ಇದನ್ನು ಯಾವಾಗಲೂ ಸರ್ ಹೇಳಿದ್ರು, ನನಗೆ ನೆನಪೇ ಇಲ್ಲ. ನಾನಂತೂ ಚೂರು ರೆಡಿಯಾಗಿಲ್ಲ. ಏನು ಬರೆಯೋದು ಈಗ? ನಾನೇನು ಪೂರ ರೆಡಿ ಆಗಿಬಿಟ್ಟಿದ್ದೀನಿ ನೋಡು. ನನಗೂ ಗೊತ್ತಿಲ್ಲ, ಈಗಲೇ ಗೊತ್ತಾಗಿರೋದು. ಏನಾದರೂ ಒಂದು ಬರೆಯೋಣ. ಒಂದು ಕೆಲಸ ಮಾಡೋಣ, ನಾನು ಬರ್ತಿದ್ದು ನಿನಗೆ ತೋರಿಸ್ತೀನಿ, ನೀನು ಬರ್ತಿದ್ದು ನನಗೆ ತೋರಿಸು. ಹಾಂ ಸರಿ, ಹಾಗೆ ಮಾಡೋಣ. ಆದರೆ ನೀವೀಗ ತುಂಬ ದೊಡ್ಡವರಾಗಿದ್ದೀರಾ. ರಿಟರ್ನ್ ಟೆಸ್ಟು ನಾನು ಮಾಡ್ತಿಲ್ಲ, ಒಂದು ಹೊಸ ರೀತಿಯಲ್ಲಿ ಎಕ್ಸಾಮ್ ಮಾಡ್ತಿದ್ದೀನಿ. ನಾನು ಬಾಯಲ್ಲಿ ಕ್ವಶನ್ ಕೇಳ್ತೀನಿ, ನೀವು ರಪರಪ ಅಂತ ಅದಕ್ಕೆ ಆನ್ಸರ್ ಹೇಳಿ. ಸರಿನಾ ಮಕ್ಕಳೇ? ಇವತ್ತು ಮುಗೀತು ಕಣೋ ನಮ್ಮ ಕತೆ. ಏನು ಮಾಡೋದು? ಮುಗೀತಾ? ನಮ್ಮ ಕತೆ ಮುಗೀತು, ಏನೂ ಮಾಡೋ ಹಾಗಿಲ್ಲ. ನಿನಗೆ ಗೊತ್ತಿರೋ ಅಷ್ಟು ನನಗೆ ಹೇಳ್ಕೊಡು, ನನಗೆ ಗೊತ್ತಿರೋ ಅಷ್ಟು ನಿನಗೆ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟು ಚುಕ್ಕಿ, ನೀನು ಹೇಳಮ್ಮ. ನೀನು ನಿನ್ನ ಮನೆ ಬಗ್ಗೆ ಮಾತಾಡು. ಎಲ್ಲರೂ ಮಾತಾಡಿದರೆ ಧೈರ್ಯ ಬರುತ್ತೆ. ನೀನು ನಿನ್ನ ಮನೆ ಬಗ್ಗೆ ನಿನಗೇನು ಗೊತ್ತು, ನಿನ್ನ ಮನೆ ಅಂದರೆ ನಿನಗೆ ಯಾಕೆ ಇಷ್ಟ, ಎಲ್ಲನೂ ಹೇಳು ಚುಕ್ಕಿ. ಸರ್, ನಮ್ಮ ಮನೆ ಅಂದರೆ ನನಗೆ ತುಂಬ ಇಷ್ಟ. ನಾವು ನಮ್ಮ ಮನೆಯಲ್ಲಿ 4 ಮಂದಿ ಇದ್ದೀವಿ. ನಾನು, ನನ್ನ ಅಣ್ಣ ಹಾಗೂ ನನ್ನ ಅಪ್ಪ ಅಮ್ಮ. ನಮ್ಮ ಮನೆ ಪುಟ್ಟದಾಗಿದೆ ಹಾಗೂ ನನಗೆ ನಮ್ಮ ಮನೆಯಲ್ಲಿ ಇಷ್ಟವಾಗುವ ಒಂದು ಭಾಗ ಅಂದರೆ ದೇವರ ಮನೆ. ನಮ್ಮ ಮನೆಯನ್ನು ನಾವು ತುಂಬ ಚೆನ್ನಾಗಿ ಹಾಗೂ ತುಂಬ ಸ್ವಚ್ಛಂದವಾಗಿ ಇಟ್ಕೊಂಡಿದ್ದೀವಿ. ಮನೆಯ ಮುಂದೆ ಒಂದು ಸುಂದರವಾದ ಹೂದೋಟ ಇದೆ. ಅಲ್ಲಿ ಅನೇಕ ಹೂವಿನ ಗಿಡಗಳನ್ನು ನಾನು ನೆಟ್ಟಿದ್ದೀನಿ. ನಾವು ನಮ್ಮ ಮನೆಯ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ಕೂಡ ಇದೆ. ಅದು ಕೂಡ ನಮ್ಮ ಮನೆಯ ಒಂದು ಭಾಗವಾಗಿದೆ ಹಾಗೂ ನಮ್ಮ ಮನೆಯಲ್ಲಿಯೇ ಒಂದು ಎನ್ನುವಂತೆ ಪ್ರೀತಿಯಿಂದ ಇದೆ. ನನಗಂತಾನೆ ಓದಿಕೊಳ್ಳಲು ಒಂದು ಕೋಣೆ ಇದೆ. ನಮ್ಮ ಮನೆ ಪುಟ್ಟದಾಗಿದ್ದರೂ ಚೊಕ್ಕದಾಗಿದೆ, ಹಾಗಾಗಿ ನನಗೆ ನಮ್ಮ ಮನೆ ತುಂಬ ಇಷ್ಟ. ವೆರಿ ಗುಡ್ ಚುಕ್ಕಿ, ಭಯ ಪಡದೆ ತುಂಬ ಚೆನ್ನಾಗಿ ಮಾತಾಡಿದೀಯಾ. ವೆರಿ ಗುಡ್. ಗುಂಡ, ನೀನು ಹೇಳಪ್ಪ, ನೀನು ಮಾತಾಡು. ನಿನ್ನ ರಜಾ ದಿನದ ಬಗ್ಗೆ ಹೇಳು. ಸರ್, ನಾನು ರಜೆಯನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಸರ್. ನಾನು ರಜೆಯಲ್ಲಿ ತುಂಬ ಲೇಟಾಗಿ ಹೇಳ್ತಿದ್ದೆ, ತುಂಬ ಟಿ ವಿ ನೋಡ್ತಿದ್ದೆ. ಮತ್ತು ನಾನು ನನ್ನ ಅಜ್ಜಿ ಮನೆಗೂ ಕೂಡ ಹೋಗಿದ್ದೆ. ಅಜ್ಜಿ ಮನೆಯಲ್ಲಿ ನನಗೆ ಅಜ್ಜಿ ತುಂಬ ಚೆನ್ನಾಗಿ ಊಟಗಳನ್ನು ಮಾಡಿದರು. ಪರವಾಗಿಲ್ಲ, ಹೇಳಿದ್ದೀಯಾ ಗುಂಡ. ಆದರೆ ಕ್ಲಾಸಲ್ಲಿ ಗಲಾಟೆ ಮಾಡಬೇಕಾದ್ರೆ ಬರುವಂಥ ವಾಯ್ಸು ಇಲ್ಲಿ ಕೇಳಿಸಲಿಲ್ಲ. ಆಗ ಇರುವ ಧೈರ್ಯ ಈಗ ಪ್ರಶ್ನೆಗೆ ಉತ್ತರ ಕೊಡುವಾಗಿಲ್ಲ. ಹೇಳುವಾಗ ಧೈರ್ಯದಿಂದ ಹೇಳಬೇಕು ಗುಂಡ. ಆಗ ಮಾತ್ರ ನಾವು ಹೇಳೋ ವಿಷಯ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಸರಿನಾ? ಈಗ ತಿಮ್ಮನ ಸರದಿ. ತಿಮ್ಮ, ನೀನು ಹೇಳಪ್ಪ. ನೀನು ಹಸು ಬಗ್ಗೆ ಹೇಳು. ನಮ್ಮ ಮನೆಯಲ್ಲಿ ಒಂದು ಹಸು ಇದೆ. ಅದು ನಮಗೆ ಗೊಬ್ಬರವನ್ನು ನೀಡುತ್ತದೆ, ಹಾಲನ್ನು ನೀಡುತ್ತದೆ. ಅಮ್ಮ ಅದನ್ನು ದಿನಾಲೂ ತೆಂಗಿನ ಮರಕ್ಕೆ ಕಟ್ಟಿ ಹಾಕುತ್ತಾರೆ. ತೆಂಗಿನ ಮರ ತುಂಬ ಉದ್ದವಾಗಿದೆ. ಅದು ನಮಗೆ ತೆಂಗಿನಕಾಯಿಯನ್ನು ನೀಡುತ್ತದೆ. ತೆಂಗಿನಕಾಯಿಯನ್ನು ನಾವು ಪದಾರ್ಥಕ್ಕೆ ಬಳಸುತ್ತೇವೆ. ಗುಂಡ, ತಿಮ್ಮ, ಚುಕ್ಕಿ ಚೆನ್ನಾಗಿ ಹೇಳಿದಾಳೆ. ನೀವಿಬ್ಬರು ನಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ನಾಳೆನೂ ನಿಮ್ಗೆ ಕೇಳ್ತೀನಿ, ಸರಿನಾ? ಇವತ್ತೇ ಕ್ಲಾಸ್ ಸಾಕು, ಎಲ್ಲರೂ ಮನೆಗೆ ನಡೀರಿ. ಆಲ್ ದಿ ಬೆಸ್ಟ್. ನಾಳೆ ಚೆನ್ನಾಗಿ ಕಲ್ತ್ಕೊಂಡು ಬನ್ನಿ ಗುಂಡ, ತಿಮ್ಮ. ಅಯ್ಯೋ, ನಾಳೆನೂ ಇವತ್ತು ತಡ್ಕೊಂಡು ಕೂದಿರೋದೇ ಕಷ್ಟಕ್ಕೆ. ಅಯ್ಯೋ ದೇವರೇ ಕಾಪಾಡಪ್ಪ.